ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತು ಎಸ್ಪೆಷಲಿ ಯೂಟ್ಯೂಬರ್ಸ್ಗೋಸ್ಕರ ಒಂದು ಬೆಸ್ಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಭರತ್ ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಈಗ ನನಗೊಂದು ಮೈಕ್ ಬೇಕು. ನಾವು ತುಂಬ ಆನ್ಲೈನಲ್ಲಿ ನೋಡಿದೆ, ತುಂಬ ಕಾಸ್ಟ್ಲಿ ಮೈಕ್ ಇದೆ, ಸ್ವಲ್ಪ ಅರ್ನಿಂಗ್ಸ್ ಆಗಲಿ ಭರತ್, ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಅರ್ನಿಂಗ್ಸ್ ಆದಮೇಲೆ ಕಾಸ್ಟ್ಲಿ ಮೈಕ್ ಪರ್ಚೇಸ್ ಮಾಡ್ತೀನಿ. ಈಗ ಸದ್ಯಕ್ಕೆ 1000 ಒಳಗಡೆ ಒಂದು ಮೈಕ್, ಬೆಸ್ಟ್ ಮೈಕ್ ಸಜೆಸ್ಟ್ ಮಾಡು ಭರತ್, ಬೇಕಾದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡು ಭರತ್ ಅಂತ ತುಂಬ ಜನ ಈ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು. ಅದಕ್ಕೆ ಬೆಸ್ಟ್ ಮೈಕ್ ಏನಂತ ಅಂದರೆ ನೋಡ್ತಾ ಇರ್ಬೋದಲ್ಲ ಇಲ್ಲಿ, ಇದೇ ಮೈಕು. ಈ ಮೈಕು ಬೆಸ್ಟ್ ಅಂತ ಹೇಳ್ಬೋದು. ಪೋಟ್ರಾಕಿಕ್ಸ್ ಅವರ ಒಂದು -7 ಮೈಕ್, ಅದು 1000 ಒಳಗಡೆ. ಎಷ್ಟು ಪ್ರೈಸ್ ಅಂತ ನಿಮಗೆ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ, ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಹೇಗೆ ಕನೆಕ್ಟ್ ಮಾಡೋದಂತ ಹೇಳ್ತೀನಿ, ಇದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಏನೈತೆ ಅಂತ ಹೇಳ್ತೀನಿ, ಮತ್ತೆ ಇದನ್ನ ಯಾವ ರೀತಿಲಿ ಯೂಸ್ ಮಾಡ್ಬೋದು, ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ, ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗಲ್ಲ ಅಂತ ಡೀಟೇಲ್ ಆಗಿ ಈ ಮೈಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ತಪ್ಪದೊಂದು ಸೆಕೆಂಡ್ ಸ್ಕಿಪ್ ಮಾಡಿ ನೋಡಿದ್ರೆ ಈ ಮೈಕ್ ಬಂಡವಾಳ ಏನು ಅಂತ ಪೂರ್ತಿ ಗೊತ್ತಾಗುತ್ತೆ. ಎಂತಕ್ಕಂತ ಅಂದ್ರೆ ಎಲ್ಲ ವೆಬ್ಸೈಟ್ ಅಲ್ಲೂ ಸರ್ಚ್ ಮಾಡಿದ್ದೀನಿ, ಹಾಗೂ ಕೂಡ ತುಂಬಾ ರಿಸರ್ಚ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಮೈಕ್ ಬಗ್ಗೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡ್ರಿ, ಈಗ ಬಾಕ್ಸ್ ನಲ್ಲಿ ಫಸ್ಟ್ ನಮಗೆ ಪೋಟ್ರಾನಿಕ್ಸ್ ಅಂತ ಕಾಣಿಸಿದೆ, -7 ಮಾಡೆಲ್ ನಿಮ್ಗೆ ಕಾಣಿಸಿದೆ, ಮತ್ತೆ ನೋಡಿ ಇಲ್ಲಿ ಇಂಟರ್ವ್ಯೂ, ಲೈವ್ ಶೋ ಮತ್ತೆ ವ್ಲಾಗ್ ಶಾರ್ಟ್ ವಿಡಿಯೋ ಅಂತ ಕಾಣಿಸಿದೆ. ಅಂದ್ರೆ ಈ ಮೂರ್ಗೂ ಯೂಸ್ಫುಲ್ ಆಗುತ್ತಂತ. ಇನ್ನೂ ಇದೇ ಫೀಚರ್ಸ್ ಅದು ರಿವ್ಯೂ ಮಾತಾಡ್ತೀನಿ. ಫಸ್ಟ್ ಇದ್ರ ಅನ್ಬಾಕ್ಸಿಂಗ್ ಮಾಡೋಣ. ಈ ರೀತಿ ನಮ್ಗೆ 2 ಇರುತ್ತೆ, ಇದನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದಲ್ಲ, 2 ಕೂಡ ಓಪನ್ ಮಾಡಿದ್ದೀನಿ. ಈಗ ಇದನ್ನ ಇಲ್ಲಿ ಕೆಳಗಡೆ ಬಾಕ್ಸ್ ಇರುತ್ತೆ, ಅದನ್ನ ನೀವು ಕೇರ್ಫುಲ್ ಆಗಿ ಓಪನ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದಲ್ಲ, ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ನಮಗೆ ವಾರಂಟಿ ಕಾರ್ಡ್ ಸಿಗ್ತಿದೆ, ಮತ್ತೆ ಅಷ್ಟೇ ಅಲ್ಲ ನಮಗೆ ಯೂಸರ್ ಮ್ಯಾನಲ್ ಸಿಗ್ತಾ ಇರುವಂಥದ್ದು. ಯೂಸ್ ಮಾಡೋಕೆ ಗೊತ್ತಿಲ್ಲ ಅಂತ ಅಂದರೆ ಈ ಯೂಸರ್ ಮ್ಯಾನಲ್ ಪೂರ್ತಿ ನೀವು ಬೇಕಾದರೆ ಓದ್ಕೊಬೋದು ನೀವು. ಆಮೇಲೆ ನೋಡ್ತಾ ಇರ್ಬೋದಲ್ಲ, ರಿಜಿಸ್ಟರ್ಡ್ ವಾರಂಟಿ ಅಂತ ಬರ್ತಾ ಇರುವಂಥದ್ದು. ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ 1 ಇಯರ್ ರಿಜಿಸ್ಟರ್ಡ್ ವಾರಂಟಿ ಬರುತ್ತೆ. ಆದರೆ ನೀವು ಫಿಸಿಕಲ್ ಡ್ಯಾಮೇಜ್ ಮಾಡಿ ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಮೈಕ್ನ ಡ್ಯಾಮೇಜ್ ಮಾಡಿಬಿಟ್ಟು ಹೊಡೆದಾಕ್ಬಿಟ್ರೆ ಅದರಿಗೆ ಎಕ್ಸ್ಚೇಂಜ್ ಇರೋದಿಲ್ಲ. ಅಕಸ್ಮಾತ್ ಆಡಿಯೋದಲ್ಲಿ ಏನಾದರೂ ವೇರಿಯೇಷನ್ ಅಥವಾ ಚೇಂಜಸ್ ಇದ್ದರೆ, ಕರೆಕ್ಟಾಗಿ ರೆಕಾರ್ಡ್ ಆಗ್ತಿಲ್ಲ ಅಂತ ಅಂದರೆ ಆವಾಗ ಬೇಕಾದ್ರೆ ವಾರಂಟಿ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ನಮ್ಮ ಪರ್ಟಿಕ್ಯುಲರ್ ಮೈಕ್ರೋಫೋನ್ ಸಿಗ್ತಿದೆ. ನೋಡ್ತಾ ಇರ್ಬೋದು ಇಲ್ಲೇ ಮೈಕು. ಈ ಸ್ಪಂಜ್ ಐತಲ್ಲ, ಇದು ಹೈ ಕ್ವಾಲಿಟಿ ಸ್ಪಂಜು, ಸಖತ್ತಾಗೈತೆ ಗುರು, ಸಖತ್ತಾಗುತ್ತೆ. ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಈ ಥರ ಒಂಥರ ರಿಂಗ್ ಶೇಪ್ ಥರ ಮಾಡಿದ್ರು, ಒಂಥರ ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ, ನೋಡಿದಾಗ ಒಂಥರ ಪ್ರೀಮಿಯಂ ಮೈಕ್ ಥರ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಕನೆಕ್ಷನ್ ಆದರೆ ಇಲ್ಲಿ ಗ್ರೀನ್ ಬರುತ್ತೆ, ಇಲ್ಲ ಅಂದರೆ ಬ್ಲಿಂಕ್ ಆಗ್ತಿರುತ್ತೆ. ಮತ್ತು ಇಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ, ನಾವು ನಮ್ಮ ಶರ್ಟ್ಗೆ ಅಥವಾ ನಮ್ಮ ಯೂನಿಫಾರ್ಮ್ಗೆ ಕ್ಲಿಪ್ ಹಾಕ್ಕೊಂಡು ರೆಕಾರ್ಡ್ ಮಾಡ್ಕೊಬೋದು. ಮತ್ತು ಪವರ್ ಆನ್ ಆಫ್ ಬಟನ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಈ ರೀತಿ ನಿಮಗೆ ಒಂದು ಮೈಕ್ ನೋಡೋಕ್ಕೆ ಸಿಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟಿದ್ದೀರಾ ರಿಸೀವರು, ಅಂದರೆ ನಿಮ್ಮ ಮೊಬೈಲ್ಗೆ ಪ್ಲಗ್ ಇನ್ ಮಾಡಿಕೊಂಡು ನೀವು ರಿಸೀವ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು Type-C ಹೊಂದಿರುವಂಥದ್ದು. ಅಷ್ಟೇ ಅಲ್ಲ, ನೀವು ಪ್ಲಗ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಕೊಂಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ಅಷ್ಟೇ ಅಲ್ಲ, ನೀವು ಚಾರ್ಜಿಂಗ್ ಮಾಡ್ಬೋದು. ಇಲ್ಲೂ ಕೂಡ Type-C ಹೊಂದಿರುವಂಥದ್ದು, ಇಲ್ಲೂ ಕೂಡ ಬೇಕಾದ್ರೆ ಚಾರ್ಜ್ ಮಾಡ್ಕೊಬೋದು. ಅಷ್ಟೇ ಅಲ್ಲ, ಮೈಗಳು ಕೂಡ ಚಾರ್ಜಿಂಗ್ ಇದೆ. ಸೊ ಸೆಪ್ರೇಟು ಇಲ್ಲೇ ಚಾರ್ಜಿಂಗ್ ಮಾಡ್ಕೊಬೋದು. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಹಾಗೂ ಕೂಡ ತುಂಬ ಈಸಿ ಇದೆ ಕ್ಯಾರಿ ಮಾಡೋಕ್ಕೆ, ತುಂಬ ಲೈಟ್ ವೇಟ್ ಇದೆ ಕೂಡ, ತುಂಬ ಇಷ್ಟ ಆಯಿತು ಮೈಕ್ ಕೂಡ. ರಿಸೀವರ್ ನೀವು ನೆಕ್ಸ್ಟ್ ಹೋಗೋಣ. ಈ ಕೆಳಗಡೆ ಬಾಕ್ಸ್ ಎತ್ತಾಗ ನಮ್ಗೆ ಏನು ಸಿಗ್ತಿದೆ ಅಂತ ಅಂದರೆ Type-A to C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರುವಂಥದ್ದು. ಸೊ ನಮಗೆ ಬಾಕ್ಸಲ್ಲಿ ಏನೇನು ಸಿಗ್ತಿದೆ ಅಂತ ಟೋಟಲಾಗಿ ಹೇಳಬೇಕಂತ ಅಂದರೆ Type-A to Type-C ಚಾರ್ಜಿಂಗ್ ಕೇಬಲ್ ಸಿಗ್ತಿದೆ, ಮತ್ತು ರಿಸೀವರ್ ಸಿಗ್ತಾ ಇರುವಂಥದ್ದು ಮೈಕ್ಗೆ, ಮತ್ತು ನಮ್ಮ ಒಂದು ಪರ್ಟಿಕ್ಯುಲರ್ ಮೇನ್ ಮೈಕ್ ಸಿಗ್ತಾ ಇರುವಂಥದ್ದು, ಮತ್ತು ನಮಗೆ ಯೂಸರ್ ಮ್ಯಾನಲ್ ಮತ್ತು ವಾರಂಟಿ ಕಾರ್ಡ್. ಸೊ ನಿಮಗೆ ಇಷ್ಟು ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ನಿಮ್ಮ ಮೊಬೈಲಲ್ಲಿ Type-C ಇರುತ್ತಲ್ಲ, ಈ ಪಿನ್ಗೆ ರಿಸೀವರ್ಗೆ ಕನೆಕ್ಟ್ ಮಾಡ್ಕೊಬೇಕು. ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಂಡಾಯ್ತು. ಈ ಮೈಕ್ ಇದೆಯಲ್ಲ, ಈ ಪವರ್ ಬಟನ್ ಇದೆಯಲ್ಲ, ಇದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡಿದಾಗ ಗ್ರೀನ್ ಬಂದಾಗ ಅಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಅದು. ಸೊ ನಿಮ್ಮ ಮೊಬೈಲಲ್ಲಿ ಒಂದು ಆಪ್ಷನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿ ತೋರಿಸಿ ನೋಡಿ. ಸೆಟ್ಟಿಂಗ್ಸ್ಗೆ ಹೋದಾಗ ಸರ್ಚ್ಗೆ ಹೋದಾಗ OTG ಕನೆಕ್ಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ OTG ಕನೆಕ್ಷನು. ಆ್ಯಕ್ಚುಲಿ ಇದು ಕನೆಕ್ಟ್ ಮಾಡ್ದಂಗೆ ಒಂದೊಂದು ಸತಿ ಬರುತ್ತೆ, ಒಂದೊಂದು ಮೊಬೈಲಲ್ಲಿ ಒಂದೊಂದು ಕಂಪನಿಯಲ್ಲಿ.
ಆದರೆ ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆನ್ ಮಾಡ್ಕೊಬೇಕು. ಇದು OnePlus ಮೊಬೈಲು, ಸೊ ಅದಕ್ಕೆ ಆಪ್ಷನ್ ಇಲ್ಲಿ ಅವೈಲೇಬಲ್ ಇಲ್ಲ, ಬ್ಲ್ಯಾಂಕ್ ಔಟ್ ಆಗಿರುವಂಥದ್ದು. ಆದರೆ ಆಪ್ಷನ್ನು ಮತ್ತು ಇದು ಸ್ಯಾಮ್ಸಂಗು ಈ ಆ್ಯಪಲ್ ಮೊಬೈಲ್ಸ್ನಲ್ಲೆಲ್ಲ ಈ ಆಪ್ಷನ್ ಕಾಣಿಸೋದಿಲ್ಲ. ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ, ಆಪ್ಷನ್ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಓಪನ್ ಕ್ಯಾಮ್ರಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಇನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾಗ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಸೆಟ್ಟಿಂಗ್ಸ್ಗೆ ಹೋದಾಗ ವಿಡಿಯೋ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ವಿಡಿಯೋ ಸೆಟ್ಟಿಂಗ್ಸ್ಗೆ ಹೋದಾಗ ಕೆಳಗಡೆ ಹೋಗ್ತೀನಿ, ಆಡಿಯೋ ಸೋರ್ಸ್ ಅಂತ ಕಾಣಿಸಿದೆ. ಆಡಿಯೋ ಸೋರ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಈ ಆಪ್ಷನ್ ಚಾಯ್ಸ್ ಆಗಿದೆ, ಚಾಯ್ಸ್ ಮಾಡ್ತೀನಿ. ಚಾಯ್ಸ್ ಆಗಿಲ್ಲ ಅಂದರೆ ಚಾಯ್ಸ್ ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಮೈಕ್ ಅಂದರೆ ಕನೆಕ್ಟ್ ಮಾಡ್ಕೊಂಡಿರೋ ಮೈಕು, ಅದರಲ್ಲಿ ರೆಕಾರ್ಡ್ ಆಗುತ್ತೆ ಆಡಿಯೋ. ಇದರಿಂದ ನಿಮ್ಮ ಒಂದು ಪರ್ಟಿಕ್ಯುಲರ್ ರೆಕಾರ್ಡ್ ಮಾಡ್ತಿರಲ್ಲ ಆಡಿಯೋ, ಅದನ್ನ ಬೂಸ್ಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಓಪನ್ ಕ್ಯಾಮ್ರಾದಿಂದ ಫ್ರೆಂಡ್ಸ್. ಈಗ ಟೆಸ್ಟ್ ಮಾಡೋಣ ಹೇಗಿರುತ್ತೆ ನನ್ನ ಒಂದು ಆಡಿಯೋ ಈ ಪರ್ಟಿಕ್ಯುಲರ್ ಮೈಕ್ರೋಫೋನ್ದಲ್ಲಿ ಪ್ರೋಟ್ರಾನಿಕ್ಸ್ -7 ಇಂಡೋರ್ನಲ್ಲೂ ಔಟ್ಡೋರ್ನಲ್ಲೂ ಬನ್ನಿ ಟೆಸ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, DSLR ಕ್ಯಾಮ್ರಾದಿಂದ ಹೋಲಿನಲ್ ಲಾರ್ಕ್ ಮ್ಯಾಕ್ಸ್ ನನ್ನ ಹಳೆ ಮೈಕದಿಂದ ಈ ವಾಯ್ಸ್ ರೆಕಾರ್ಡಿಂಗ್ ಬಂತಾ ಇರುವಂಥದ್ದು. ಈಗ ನೋಡಿ, ಈಗ ಫೋಟೋನಿಕ್ಸ್ -7 ಮೈಕಿಂದ ಅಂದ್ರೆ ನನ್ನ OnePlus Nord 7 ಮೈಕಿಂದ ಈ ಪರ್ಟಿಕ್ಯುಲರ್ ಬರ್ತಾ ಇರುವಂಥದ್ದು ಆಡಿಯೋ ಹೆಂಗಿದೆ ನೋಡಿ. ಸಿಮಿಲಾರಿಟೀಸ್ ಮತ್ತೆ ಡಿಫ್ರೆನ್ಸಸ್ ಹೆಂಗಿದೆ, ಆಲ್ಮೋಸ್ಟ್ ಎರಡು ಕೂಡ ಸೇಮ್ ಹೊಂದಿರುವಂತದ್ದು. ಇಂಡೋರ್ ನಲ್ಲಿ ಸಖತ್ತಾಗಿ ಹೊಂದಿರುವಂತದ್ದು ಅಂತಾನೆ ಹೇಳ್ಬೋದು. ವಾಯ್ಸ್ ಕ್ಲಾರಿಟಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಫೋಟೋನಿಕ್ಸ್ ಕಂಪನಿ ಅವರು ಮೆನ್ಷನ್ ಮಾಡೋರೆ 20 to 30 meters ಡಿಸ್ಟೆನ್ಸ್ ವರ್ಗೂ ನೀವು ಆಡಿಯೋನ ರೆಕಾರ್ಡ್ ಮಾಡಬಹುದು ಈ ಪರ್ಟಿಕ್ಯುಲರ್ ಫೋಟೋನಿಕ್ಸ್ -7 ಮೈಕ್ ಇಂದ. ಹೌದು, ಅದು ನಿಜನಾ ಸುಳ್ಳ ಅಂತ ಟೆಸ್ಟ್ ಮಾಡೋಣ ಔಟ್ಡೋರ್ಗೆ ಹೋಗಿ. ಅಂದ್ರೆ ಅಷ್ಟು ದೂರ ನಿಂತ್ಕೊಂಡು ಬೇಕಾದ್ರೆ ಪ್ರ್ಯಾಂಕ್ ಕೂಡ ಮಾಡ್ಬೋದು. ಹೌದು, ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಟೆಸ್ಟ್ ಮಾಡೋಣ ಹೇಗಿರ್ತ ಒಂದು ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಔಟ್ಡೋರ್ ನಲ್ಲಿ, ಹಾಗೂ ಕೂಡ ಎಷ್ಟು ಡಿಸ್ಟೆನ್ಸ್ ವರ್ಗೂ ಎಷ್ಟು ಚೆನ್ನಾಗಿ ಬರುತ್ತೆ ಆಡಿಯೋ ಅಂತ. ಬನ್ನಿ ನೋಡೋಣ, ಟೆಸ್ಟ್ ಮಾಡೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈಗ ಔಟ್ಡೋರ್ ನಲ್ಲಿ ಫೋಟೋನಿಕ್ಸ್ -7 ಮೈಕ್ ಇಂದ ರೆಕಾರ್ಡ್ ಮಾಡ್ತಾ ಇದೀನಿ. ನೋಡೋಣ 20 to 30 meters ವರ್ಗೂ ಡಿಸ್ಟೆನ್ಸ್ ವರ್ಗೂ ಆಡಿಯೋ ರೆಕಾರ್ಡ್ ಮಾಡಬಹುದು ಅಂತ ಫೋಟೋನಿಕ್ಸ್ ಕಂಪನಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬನ್ನಿ ನೋಡೋಣ, ಟೆಸ್ಟ್ ಮಾಡೋಣ. ನೋಡ್ತಾ ಇರ್ಬೋದಲ್ಲ, ಹೋಗ್ತಾ ಇದೀನಿ ಹಿಂದೆ ಫ್ರೆಂಡ್ಸ್. ಹೇಗಿದೆ ವಾಯ್ಸ್ ಕ್ಲಾರಿಟಿ ನೋಡ್ತಾ ಇರ್ಬೋದಲ್ಲ. ಈಗ ಹೋಗ್ತೀನಿ ವರ್ಗೂ, ಲಾಸ್ಟ್ ವರ್ಗೂ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ. ಹೇಗಿದೆ ವಾಯ್ಸ್ ಕ್ಲಾರಿಟಿ? ಸೊ ದೂರ ಹೋಗ್ತಾ ಹೋಗ್ತಾ ಹೆಂಗ್ ಆಗ್ತಿದೆ ವಾಯ್ಸ್ ಕ್ಲಾರಿಟಿ? ಬೆಟರ್ ಆಗ್ತಿದೆ ಅಥವಾ ಇನ್ನ ವರ್ಸ್ ಕಂಡೀಷನ್ ಆಗ್ತಿದ್ಯಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದಲ್ಲ, ನೀವು ಸ್ವಲ್ಪ ಡಿಸ್ಟೆನ್ಸ್ ಹೋಗ್ತೀನಿ, ಆಮೇಲೆ ಸ್ಟಾಪ್ ಆಗ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ, ಇಷ್ಟು ದೂರದಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ. ಹೇಗಿದೆ ಆಡಿಯೋ ಕ್ಲಾರಿಟಿ ಮತ್ತೆ ಔಟ್ಡೋರ್ ಇದೀನಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಸೂಪರ್ ಆಗಿದೆ ಅಂದ್ರೆ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಈ ಮೈಕ್ ಜೊತೆ ಚೆನ್ನಾಗಿದೆ, ಕ್ಲಾರಿಟಿ ಈ ಪರ್ಟಿಕ್ಯುಲರ್ ಮೈಕ್ ಚೆನ್ನಾಗಿ ರೆಕಾರ್ಡ್ ಮಾಡುತ್ತಂತಾನೆ ಹೇಳ್ಬೋದು. ಸೊ ಔಟ್ಡೋರ್ ನಲ್ಲಿ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಈ ರೀತಿ ನಾನು ರೆಕಾರ್ಡ್ ಮಾಡ್ತಾ ಇದೀನಿ, ಅದು ಕೂಡ ಸ್ವಲ್ಪ ಡಿಸ್ಟೆನ್ಸ್ ಹೋಗಿ. ಸೊ ಹೇಗ್ ಬಂತು ಕ್ಲಾರಿಟಿ ಮತ್ತೆ ಹೇಗ್ ಅನ್ಸಿತು? ಸೊ ಅಷ್ಟು ದೂರ ಹೋಗ್ದಲ್ಲ ಫ್ರೆಂಡ್ಸ್, ಯಾವ ರೀತಿ ಕ್ಲಾರಿಟಿ ವೇರಿಯೇಷನ್ ಆಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಹೇಗಿತ್ತು ಕ್ಲಾರಿಟಿ, ಇಲ್ಲಿ ನಿಂತ್ಕೊಂಡಿದ್ದು ಮತ್ತೆ ಅಲ್ಲಿ ಡಿಸ್ಟೆನ್ಸ್ ಹೋಗಿರೋ ಕ್ಲಾರಿಟಿ ಎಷ್ಟಿತ್ತು? ಮತ್ತೆ ನೋಡ್ತಾ ಇರ್ಬೋದಲ್ಲ, ಹಸು ಎಲ್ಲ ಸೌಂಡ್ ಮಾಡ್ತಿದ್ಯಾ ಅಂತಾನೆ ಹೇಳ್ಬೋದು ಈಗ. ಮತ್ತೆ ಆ ಸೌಂಡ್ ಎಲ್ಲ ಕೇಳಿಸಿದ್ಯಾ? ಮತ್ತೆ ವಿಂಡ್ ನಾಯ್ಸ್ ಎಲ್ಲ ಕೇಳಿಸಿದ್ಯಾ? ಸೊ ಎಲ್ಲ ತುಂಬಾ ಸೌಂಡ್ ಇದೆ. ಹೆಂಗನ್ಸುತ್ತೆ ನಾಯ್ಸ್ ರೆಡ್ಯೂಸ್ ಆಗ್ಬೇಕಂತ ಅಂದ್ರೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂತದ್ದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಇಂಡೋರ್ ಮತ್ತೆ ಔಟ್ಡೋರ್ ಟೆಸ್ಟಿಂಗ್. ಇಂಡೋರ್ ಅಂತೂ ಚಿಂದಿಯಾಗಿ ಬಂತಂತಾನೆ ಹೇಳ್ಬೋದು ಕ್ಲಾರಿಟಿ, ಆದ್ರೆ ಔಟ್ಡೋರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬಂತು. ಮತ್ತೆ ತುಂಬಾ ಜನ ಕಮೆಂಟ್ ಹಾಕ್ಬೋದು, ಬರುತ್ತೆ ಔಟ್ಡೋರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬಂತು, ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಒಂದ್ ಸ್ವಲ್ಪ ವಾಯ್ಸ್ ಕಟ್ ಆಗಿ ರೋಬೋಟಿಕ್ ವಾಯ್ಸ್ ತರ ಬಂತು ಅಂತ ತುಂಬಾ ಜನ ಹೇಳ್ಬೋದು. ಹೌದು, ಕಾರಣ ಈ ಮೈಕು ತುಂಬಾ ಶೇಕ್ ಆಗ್ತಿದೆ, ನಡ್ಕೊಂಡು ಹೋಗ್ತಾ ಇದ್ದಾಗ ಶೇಕ್ ಆಗುತ್ತೆ ಈ ಮೈಕು, ಅದ್ರಗೋಸ್ಕರ ಅದು ಕರೆಕ್ಟ್ ಆಗಿ ರೆಕಾರ್ಡ್ ಆಗೋಕೆ ಆಗ್ಲಿಲ್ಲ, ಕಟ್ ಆಗಿ ಬಂತು. ಮತ್ತೆ ಎರಡನೇ ಕಾರಣ ಬಂದ್ಬಿಟ್ಟು ಏನಂತ ಅಂದ್ರೆ ಇದರಲ್ಲಿ 360 ಡಿಗ್ರಿ ಆಂಗಲ್ಲು ಈ ರೆಕಾರ್ಡ್ ಮಾಡುತ್ತೆ ವಾಯ್ಸ್, ಇದರಿಂದ ಕಟ್ ವಾಯ್ಸ್ ಬರುತ್ತೆ, ಹಾಗೂ ಕೂಡ ಒಂದು ಸ್ವಲ್ಪ ನಾಯ್ಸ್ ರೆಡ್ಯೂಸ್ ಆಗೋದಿಲ್ಲ. ಈ ಪಾಯಿಂಟ್ನ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ. ಬೆಸ್ಟ್ ಏನಂತ ಅಂದ್ರೆ ಇಂಡೋರ್ ಮಾಡ್ರೆ ಸೂಪರ್ ಅಂತ ಹೇಳ್ಬೋದು. ಅದು ಯಾರ್ಯಾರು ವಾಯ್ಸ್ ಓವರ್ ಕೊಟ್ಟಿದ್ದೀರಾ, ಬೆಸ್ಟ್ ಆಫ್ ದ ಬೆಸ್ಟ್ ಮೈಕ್ ಅಂತ ಹೇಳ್ಬೋದು. ಇದು ಆರಾಮಾಗಿ ಕ್ಲೀನಾಗಿ ವಾಯ್ಸ್ ಓವರ್ ಕೊಡ್ಬೋದು. ಯಾರ್ಯಾರು ಫ್ಯಾಕ್ಟ್ ಚಾನಲ್ ಮಾಡ್ತಾ ಇದ್ದೀರಾ, ಮೋಟಿವೇಶನಲ್ ಚಾನಲ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಸೂಪರ್ ಅಂತಾನೆ ಹೇಳ್ಬೋದು ಈ ಪರ್ಟಿಕ್ಯುಲರ್ ಮೈಕ್ರೋಫೋನ್. ಹೊಸ ಯೂಟ್ಯೂಬರ್ಸ್ಗಂತೂ ಈ ಪರ್ಟಿಕ್ಯುಲರ್ ಮೈಕ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಮತ್ತು ಈಗ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಈ ಪರ್ಟಿಕ್ಯುಲರ್ ಮೈಕ್ದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಈ ಪರ್ಟಿಕ್ಯುಲರ್ ಮೈಕ್ ಇದೆಯಲ್ಲ 20 to 30 ಮೀಟರ್ ಡಿಸ್ಟೆನ್ಸ್ವರೆಗೂ ನಾವು ರೆಕಾರ್ಡ್ ಮಾಡ್ಬೋದು ಆಡಿಯೋನ. ಮತ್ತು ಅಷ್ಟೇ ಅಲ್ಲ, ನೀವು 360 ಆ್ಯಂಗಲಲ್ಲಿ ರೆಕಾರ್ಡ್ ಮಾಡ್ಬೋದು ಆಡಿಯೋನ. ಮತ್ತು ಇದ್ರ ನಾಯ್ಸ್ ಕ್ಯಾನ್ಸಲೇಷನ್ ಅವೈಲೇಬಲ್ ಹೊಂದಿರುತ್ತೆ. ಮತ್ತು ಈ ಪರ್ಟಿಕ್ಯುಲರ್ ಮೈಕ್ರೋಫೋನಲ್ಲಿ 70 mAh ಬ್ಯಾಟ್ರಿ ಹೊಂದಿರುವಂಥದ್ದು.
ಸೊ ಕಂಪನಿಯವರು ಫೋಟ್ರಾನಿಕ್ಸ್ ಕಂಪ್ಯೂಟರ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು 6 ಅವರ್ಸ್ವರೆಗೂ ಬ್ಯಾಕಪ್ ಬರುತ್ತೆ ಅಂತ ಒಂದ್ಸತಿ ಫುಲ್ ಚಾರ್ಜ್ ಮಾಡ್ಕೊಂಡ್ರೆ. ಆದರೆ ನಾನು 2 ದಿವಸದಿಂದ ಟೆಸ್ಟ್ ಮಾಡಿದೆ, ಒಂದು 4 to 5 ಅವರ್ಸ್ ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ಕಂದ್ರೆ ಆಫ್ ಮಾಡಿ ಆನ್ ಮಾಡ್ತಾಯಿದ್ದಾಗ. ಸೊ ಅಲ್ಲಿ ಬ್ಯಾಟ್ರಿ ಲೆವೆಲ್ ಕಮ್ಮಿ ಆಗುತ್ತೆ, ಆದರೆ ಮಿನಿಮಮ್ ಆದರೂ 4 to 5 ಅವರ್ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಈ ಪರ್ಟಿಕ್ಯುಲರ್ ಮೈಕ್ರೋಫೋನ್ನ ಯೂಸ್ ಮಾಡ್ಬೋದು ನೀವು, ಆದರೆ ಚಾರ್ಜ್ ಮಾಡೋದನ್ನ ಮರಿಬೇಡಿ. ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಇದರ ವೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ತುಂಬ ಲೈಟ್ ವೇಟ್ ಅಂತಲೇ ಹೇಳ್ಬೋದು. ನಾನು ಇಟ್ಕೊಂಡಾಗ ಮೈಕ್ರೋಫೋನ್ ಅಂತಾರ ಯೂನಿಕ್ ಆಗಿ ಲುಕ್ ಅಂತ ಅನಿಸ್ತು, ಹಾಗೂ ಕೂಡ ತುಂಬ ಲೈಟ್ ವೇಟು. ಕೇವಲ ನಿಮಗೆ ಈ ಪರ್ಟಿಕ್ಯುಲರ್ ಮೈಕ್ರೋಫೋನು 6.7 ಗ್ರಾಮ್ಸ್ ಅಷ್ಟೇ, ತುಂಬ ಲೈಟ್ ವೇಟ್ ಹೊಂದಿರುವಂಥದ್ದು. ಮತ್ತು ಇನ್ನೊಂದೇನಂತ ಅಂದರೆ ಈ ಬಜೆಟ್ ತಕ್ಕನಾಗಿ ಈ ಪರ್ಟಿಕ್ಯುಲರ್ ಮೈಕ್ನ ಒಂದು ರೆಡಿ ಮಾಡಿದ್ದಾರೆ ಅಥವಾ ಪ್ರಿಪೇರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಜೆಟ್ ಹೇಳಿರಲ್ಲ ಫ್ರೆಂಡ್ಸ್, ನಾನು ಮುಂಚೆ ಹೇಳಿದ್ದೆ 1000 ರೂಪಾಯಿ ಒಳಗಡೆ ಅಂತ. 900 ರೂಪಾಯಿ ಬರತ್ತೆ ಇಲ್ಲ, 800 ರೂಪಾಯ? ಎಸ್ ಹೌದು, 800 ರೂಪಾಯಿ ಅಷ್ಟೇ ಈ ಪರ್ಟಿಕ್ಯುಲರ್ ಮೈಕ್ರೋಫೋನ್. ಹೊಸ ಯೂಟ್ಯೂಬರ್ಸ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟ್ ಆಫ್ ದ ಬೆಸ್ಟ್ ಚೀಪೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ಗೆ. ನಾನು 1.5 ಇಯರ್ ಅಂದರೆ 1.5 ವರ್ಷ ಎಕ್ಸ್ಪೀರಿಯನ್ಸ್ನಲ್ಲಿ 4 ಮೈಕ್ ಅನ್ಬಾಕ್ಸ್ ಮಾಡಿದ್ದೀನಿ. ಆ 4ನೇ ಮೈಕ್ ಇದೇ ಪ್ರೋಟ್ರಾನಿಕ್ಸ್ ಮೈಕು. ಆ ತಕ್ಕನಂಗೆ ಆ ಬೆಲೆಗೆ ಒಂದು ಸ್ಪೆಸಿಫಿಕೇಶನ್ಸ್ ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಮೈಕ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ತುಂಬ ವರ್ತಿದೆ, ಪರ್ಚೇಸ್ ಮಾಡ್ಬೋದು ನೀವು. ಆದರೆ ಅಕಸ್ಮಾತ್ ಏನಾದರೂ ನಿಮ್ಮ ಗದ್ದೆಗೆ ಅಥವಾ ನೀವು ಗಾರ್ಡನ್ಗೆ ಅಥವಾ ನೀವೇನಾದರೂ ಫಾರ್ಮ್ಗೆ ಎಲ್ಲಾದ್ರೂ ಹೋಗ್ತಾ ಇದ್ದೀರ ಅಂತಂದ್ರೆ ಒಂದು ಸ್ವಲ್ಪ ನಾಯ್ಸ್ ಬರುತ್ತಲ್ಲ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಆದರೆ ವಾಯ್ಸ್ ಓವರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಆದಷ್ಟು ಇಂಡೋರಲ್ಲೇ ವಿಡಿಯೋಸ್ ಮಾಡಿ, ಔಟ್ಡೋರಲ್ಸ್ ಅಂತ ಅಂದರೆ ಅಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತಾಗ ವೇರಿಯೇಷನ್ ಆಗುತ್ತೆ. ಸೊ ಅಲ್ಲಿ ನೀವು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಮೈಕ್ರೋಫೋನಲ್ಲಿ. ಈ ಮಟ್ಟಿಗೆ ಪರ್ಟಿಕ್ಯುಲರ್ ಮೈಕ್ರೋಫೋನ್ ಇಂಟ್ರೆಸ್ಟ್ ಇತ್ತು ಪರ್ಚೇಸ್ ಮಾಡಬೇಕಂತ ಅಂದರೆ ಬೇಕಾದ್ರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಪರ್ಟಿಕ್ಯುಲರ್ ಮೈಕ್ರೋಫೋನ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಫೋಟ್ರಾನಿಕ್ಸ್ -7 ಮೈಕ್. ನಿಮ್ಗೆ ಏನಿಸ್ತು ಫ್ರೆಂಡ್ಸ್ ಈ ಪರ್ಟಿಕ್ಯುಲರ್ ಮೈಕ್ ಬಗ್ಗೆ? ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೇಗಿತ್ತು ರಿವ್ಯೂ ಅಂತ ಕಮೆಂಟ್ ಬಾಕ್ಸ್ ಮೂಲಕ ಕೂಡ ತಿಳಿಸಿ. ಈ ರೀತಿ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ವಿಡಿಯೋ ಬಗ್ಗೆ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.